ತುಮಕೂರಿನ ವಿಶ್ವವಿದ್ಯಾನಿಲಯದಲ್ಲಿ ನಿನ್ನೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವಿಚಾರಧಾರೆ 21ನೇ ಶತಮಾನದ ಒಳಗೊಳ್ಳುವಿಕೆ ಪ್ರಜಾಸತ್ತಾತ್ಮಕ ಹಾಗೂ ಸಾಮಾಜಿಕ ನ್ಯಾಯ ಎಂಬ ವಿಷಯದ ಕುರಿತು 2 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಖ್ಯಾತ ಲೇಖಕ ಹಾಗೂ ಹೋರಾಟಗಾರ ಶಿವಸುಂದರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಅಂಬೇಡ್ಕರ್ ತರಬೇತಿ ಹಾಗೂ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಬೀರ್ ಅಹಮದ್ ಮುಲ್ಲಾ, ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರ್ಲು ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶಿವಸುಂದರ್, ಅಂಬೇಡ್ಕರ್ ಅವರ ಆಶಯದಂತೆ ಸಂವಿಧಾನವು ಸಂಪೂರ್ಣವಾಗಿ ಜಾರಿಗೆ ಬರಬೇಕು, ಎಲ್ಲರನ್ನೂ ಒಳಗೊಂಡ ಸಾಮಾಜಿಕ ರಾಜಕೀಯ ಸಮಾನತೆ ಹಾಗೂ ಸಂಪತ್ತು ಸಮಾನವಾಗಿ ಹಂಚಿಕೆಯಾಗಬೇಕು ಎಂದು ಅಭಿಪ್ರಾಯಪಟ್ಟರು. ರಾಜಕೀಯ ಸಮಾನತೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕೇ ಹೊರತು ಸಾಮಾಜಿಕ ಆರ್ಥಿಕ ಸಮಾನತೆ ಮೂಲಭೂತ ಹಕ್ಕು. ಸಂವಿಧಾನ ಮತ್ತು ಸುಪ್ರೀಂ ಕೋರ್ಟ್ಗಳು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತವೆ ಹೊರತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿರೋದನ್ನು ಮಾಡಲೇಬೇಕು ಅಂತ ಏನಿಲ್ಲ. ಅದು ಉಪದೇಶ ಇದ್ದಂಗೆ. ಧರ್ಮಂಬದ ಸತ್ಯಂಚರ, ಸತ್ಯಂಬದ ಧರ್ಮಂಚರ, ಈ ತರದಿದ್ದ ಕಷ್ಟದಲ್ಲಿಟ್ಕೊಂಡು ಡಾಕ್ಟರ್ ಸಬೀರ್ ಅಹಮದ್ ಮುಲ್ಲಾ, ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರ ಬದುಕು, ಬರಹ ಮತ್ತು ಸಾಧನೆಗಳನ್ನು ಆಳವಾಗಿ ಓದಿ ಅರಿತಾಗ ಮಾತ್ರ ನೈಜ ಜ್ಞಾನ ಪಡೆಯಲು ಸಾಧ್ಯ. ಆ ಮೂಲಕ ದೇಶದ ಸಂವಿಧಾನದ ಭದ್ರತೆಗೆ ನಾವೆಲ್ಲರೂ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದರು. ಅಷ್ಟು ಪಾಂಡಿತ್ಯ ಇವತ್ತು ಇಷ್ಟು ನಾವು ತಂತ್ರಜ್ಞಾನ ಫೆಸಿಲಿಟೀಸ್ ಇದ್ರೂ ಕೂಡ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದಾಗ ನಾವು ಯಾಕೆ ಅದರಿಂದ ನಾವು ಇನ್ಸ್ಪಿರೇಷನ್ ತೆಗೆದುಕೊಳ್ಬಾರ್ದು ಅಂತ ನಾನು ನಮ್ಮ ವಿದ್ಯಾರ್ಥಿ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕೆ ನಾವು ಮಾಡಬಾರ್ದು? ಪೊಲಿಟಿಕಲ್ ಲಿಬರ್ಟಿ, ಈಕ್ವಾಲಿಟಿ, ವಿಮೆನ್ ಈಕ್ವಾಲಿಟಿ. ಪ್ರೊಫೆಸರ್ ಎಂ ವೆಂಕಟೇಶ್ವರ್ಲು, ನಮ್ಮ ನಡೆ ಮತ್ತು ನುಡಿ ಸಂವಿಧಾನದ ಆಶಯಕ್ಕೆ ಪೂರಕವಾಗಿರಬೇಕು, ಇದುವೇ ಅಂಬೇಡ್ಕರ್ ಅವರಿಗೆ ನಾವು ಸಲ್ಲಿಸುವ ಗೌರವ ಎಂದರು. Caste system since many years, but in the recent years, education will really brought a lot of changes. True education is most important. Value-based education is most important.